ಈಗ ಪತ್ರ ಓದೋಣವಾ? ಗುರುಜಿ, ಬಹಳ ದೂರದಿಂದ ಈ ಒಂದು ಪತ್ರ ಬಂದಿದೆ. ದುಬೈನಿಂದ ಬಾಲಕೃಷ್ಣ ಅವರು ಈ ಪತ್ರ ಬರಿತಾ ಇದ್ದಾರೆ. ಪೂಜ್ಯ ಗುರೂಜಿಯವರ ಪಾದಾರವಿಂದಕ್ಕೆ ಬಾಲಕೃಷ್ಣ ಹಾಗೂ ಕುಟುಂಬದವರ ಅನಂತ ಅನಂತ ಕೋಟಿ ನಮನಗಳು ಅಂತ ಹೇಳ್ತಿದ್ದಾರೆ. ಗುರುಜಿ, ನಿಮ್ಮ ಟಿವಿ ಪ್ರೋಗ್ರಾಮ್ನ ನಾವು ದಿನಾ ನೋಡ್ತೇವೆ. ಏನಾದ್ರೂ ಒಂದಿನ ಮಿಸ್ ಆದ್ರೂ ಏನೋ ಕಳ್ಸ್ಕೊಂಡಂತ ಭಾವ ಉಂಟಾಗುತ್ತೆ ಅಂತ. ಬಹಳ ಸಂತೋಷ ಬಾಲಕೃಷ್ಣ ಅವರೇ. ಹಾಗೆ ಗುರುಜಿ ಅವ್ರು ಒಂದು ಇದನ್ನ ಕೇಳ್ಕೊಂಡಿದ್ದಾರೆ. ತಾವು 32 ಗಣಪತಿಯ ಬುಕ್ ಅನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ದಯಮಾಡಿ ಸಾಧ್ಯವಾದ್ರೆ ನಮಗೂ ಕೂಡ ದುಬೈಗೆ ಕಳ್ಸ್ಕೊಡಿ ಅಂತ ಕೇಳ್ತಿದ್ದಾರೆ ಗುರುಜಿ. ಯಾಕಂದ್ರೆ ಅಲ್ಲಿ ನಮ್ಗೆ ಈ ಬುಕ್ ಸಿಗಲ್ಲ, ನೀವೇನಾದ್ರು ಕಳ್ಸ್ಕೊಟ್ರೆ ಚಿರ ಋಣಿಗಳಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಅವರು ತಮ್ಮ ಹುಟ್ಟಿದ ದಿನಾಂಕವನ್ನ ಹೇಳ್ತಿದ್ದಾರೆ. ಗುರುಜಿ, ನನ್ನ ಹೆಸರು ಬಾಲಕೃಷ್ಣ, ಹುಟ್ಟಿದ ದಿನಾಂಕ 2/8/63. ಜಾತಕ ಎಲ್ಲ ನಕ್ಷತ್ರ ರಾಶಿ ಎಲ್ಲ ಗೊತ್ತಿಲ್ಲ ಗುರುಜಿ ನನ್ಗೆ. ಪತ್ನಿ ಹೆಸರು ಲಕ್ಷ್ಮಿ. ಹಾಗೆ ನಮ್ಗೆ 2 ಮಕ್ಕಳಿದ್ದಾರೆ, ಪರೀಕ್ಷಿತ ಹಾಗೂ ಪ್ರಥಮ ಅಂತ. ಗುರುಜಿ, ನಾವು ಉಡುಪಿಯವರು, ದುಬೈನಲ್ಲಿದ್ದೀವಿ. ನಾನೊಂದು ಸಣ್ಣ ಬಿಸ್ನೆಸ್ಗೆ ಕೈ ಹಾಕಿದ್ದೆ 2 ವರ್ಷದಿಂದ. ಆದ್ರೆ ಯಾಕೋ ಮುಂಚೆ ಎಲ್ಲ ಸರಿ ಇತ್ತು, ಈಗ ಬಿಸ್ನೆಸ್ ತುಂಬಾನೇ ಡಲ್ ಆಗ್ಬಿಟ್ಟಿದೆ. ಇದಕ್ಕೆ ಕಾರಣ ಏನು ಅಂತ ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಬಾಲಕೃಷ್ಣ ಅವರು. ಬಾಲಕೃಷ್ಣ ಅವರೇ, ವ್ಯವಹಾರ ಮೊದಲು ಚೆನ್ನಾಗಿತ್ತು ಅನ್ನೋಕ್ಕೆ ಸಾಕ್ಷಿ ಏನು ಅಂದ್ರೆ, ವ್ಯವಹಾರ ಅಂದ್ರೇನೆ ಶುಕ್ರ ಮತ್ತು ಬುಧ ಜೊತೆಗೆ ರಾಹು. ಅಂದ್ರೆ ನಿಮ್ಗೆ ರಾಹು ಚೆನ್ನಾಗಿದ್ದಿದ್ರಿಂದಾನೇ ನೀವು ವಿದೇಶದಲ್ಲಿ ಇದ್ದೀರಾ. ಅಂದ್ರೆ ಉಡುಪಿ ಜಿಲ್ಲೆಯವರಾಗಿರೋದ್ರಿಂದ ಉಡುಪಿಯಿಂದ ನೀವು ಪರದೇಶದಲ್ಲಿ ಇದ್ದೀರಾ. ಆ ಪರದೇಶ ಅಂದ್ರೆ ಇಲ್ಲಿ ರಾಹು. ಈ ಮೊಘಲ್ ರಾಜ್ಯ ರಾಹು ಕ್ಷೇತ್ರದಲ್ಲಿ ನಿಮಗೆ ರಾಹು ಅಂದ್ರೆ ಅಂತರ್ಭುಕ್ತಿ ನಡೆಯೋ ಸಮಯಕ್ಕೆ ಈ ಕೇತು ಅಂದ್ರೆ ಪಕ್ಕದಲ್ಲೇ ಸಪ್ತಮ ಸ್ಥಾನದಲ್ಲಿ ಕೇತು ಕೂತಿರ್ತಾನೆ. ವ್ಯವಹಾರವನ್ನ ಕತ್ರಿಯನ್ನ ಹಾಕ್ತಾ ಇದ್ದಾನೆ. ಬಂದ ಕೆಲಸಗಳು ನಿಧಾನವಾಗ್ತಾ ಇದೆ. ಇನ್ನೊಂದು, ಕೈಗೆಷ್ಟೇ ಬಂದ್ರು ಸಾಲದು. ಒಂದು ಎರಡನೇ, ಜೊತೆಗೆ ಆರೋಗ್ಯವನ್ನು ಕೆಡಿಸ್ತಾನೆ. ನಿಮ್ಮದೊಬ್ಬರದೇ ಅಲ್ಲ, ನಿಮ್ಮ ಶ್ರೀಮತಿದು ಸಹ ಆರೋಗ್ಯವನ್ನು ಕೆಡಿಸ್ತಾನೆ. ಇದು ಎರಡಕ್ಕೂ ಕಾರಣ ಏನು? ರಾಹು. ವ್ಯವಹಾರದಲ್ಲಿ ಶುಕ್ರ ಬುಧ ಚೆನ್ನಾಗಿದ್ದರೂ ಸಹ ರಾಹು ಚೆನ್ನಾಗಿಲ್ಲ. ಅದಕ್ಕೆ ನೀವು ರಾಹುವನ್ನ ಸರಿಪಡಿಸ್ಕೋಬೇಕು. ಅದಕ್ಕೆ ನೀವೇನ್ ಮಾಡಿ, ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಒಂದು ಸಲ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಬಂದು ಸುಬ್ರಹ್ಮಣ್ಯ ಕ್ಷೇತ್ರ ಆಗಿರ್ತಕ್ಕಂಥ ಕುಕ್ಕೆಯಲ್ಲಿ ಬಂದು ನಮಸ್ಕಾರ ಮಾಡಿ, ಆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಆಶ್ಲೇಷ ಬಲಿಯನ್ನು ಮಾಡಿಸಿ ತದನಂತರ ಮತ್ತೆ ತೆರಳಿದ್ರೆ ಉತ್ತಮ. ಆದರೆ ತೆರಳಕ್ಕೆ ಮೊದಲು ನೀವು ಅನಂತೇಶ್ವರ ದೇವಸ್ಥಾನಕ್ಕೆ, ಅಂದ್ರೆ ಮಂಗಳೂರು ಬಂಟ್ವಾಳದಿಂದ ನಾವು ಮಂಗಳೂರು ಕಡೆ ಹೋದಾಗ ಅನಂತೇಶ್ವರ ದೇವಸ್ಥಾನ ಇದೆ. ಬಹಳ ಚೆನ್ನಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಅನಂತೇಶ್ವರನಲ್ಲಿ ಹಾವಿನ ಮುಖಾಂತರವೇ ಅನಂತ ನಾಗೇಶ್ವರ. ಅದಕ್ಕೆ ಈಶ್ವರ ಮತ್ತು ವಿಷ್ಣು ಇಬ್ರು ಹಾವಿನ ಸ್ವರೂಪದಲ್ಲಿ. ಅಲ್ಲಿ ದೊಡ್ಡ ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಬರೀ ಸರ್ಪಗಳೇ ಇದೆ. ಸರ್ಪಗಳು 1 2 ಎಷ್ಟೋ ಸಾವಿರಾರು ಇದೆಯೇನೋ ಅನ್ಸುತ್ತೆ. ಒಳಭಾಗದಲ್ಲಿ ಗೊತ್ತೇ ಆಗಲ್ಲ. ನೀವು ಸ್ನಾನ ಮಾಡಿ ಅಕಸ್ಮಾತ್ ದೋಷಕರವಿದ್ದರೆ ಮಾತ್ರ ಸರ್ಪಗಳು ಕಾಣುತ್ತೆ. ಇಲ್ಲದಿದ್ದರೆ ಕಣ್ಣಿಗೆ ಒಂದು ಕೂಡ ಸುಳಿಯಾಗೋದಿಲ್ಲ. ಆದರೆ ಯಾರಿಗಾದ್ರೂ ಅಕಸ್ಮಾತ್ ತುಂಬಾ ಪಾಪಿಷ್ಠರಾದ ಪಕ್ಷದಲ್ಲಿ ಒಳಭಾಗದಲ್ಲಿ ಮುಳುಗೆದ್ದರೆ ಓಹೋ ಸಿಕ್ಕಾಪಟ್ಟೆ ಹಾವುಗಳನ್ನು ಕತ್ತುಂಬ ಇರಬಹುದೇನೋ ಅನ್ನೋ ರೀತಿ ಇರುತ್ತೆ. ಈ ಅನಂತೇಶ್ವರ ದೇವಸ್ಥಾನ ಬಹಳ ವಿಶೇಷ. ನಿಮಗೆ ಉಡುಪಿ ಜಿಲ್ಲೆಯವರಾಗಿದ್ದರೆ ನಿಮಗೂ ಗೊತ್ತಿರಬಹುದು. ಆ ಅನಂತೇಶ್ವರ ನಮಸ್ಕಾರ ಮಾಡ್ಕೊಳ್ಳಿ. ಈಶ್ವರ ಶಿವನ ಪೂಜೆಯನ್ನ ಅನುಗ್ರಹಪೂರ್ವಕವಾಗಿ ತನ್ನ ಪೂಜೆಯನ್ನು ತಾನೇ ಮಾಡ್ಕೊಂತಾನೆ. ವಿಷ್ಣು ತಾನು ತನ್ನ ಪೂಜೆಯನ್ನೇ ಮಾಡ್ಕೊಂತ. ಅಂದ್ರೆ ಅನಂತೇಶ್ವರ ನಿದ್ರಾವಸ್ಥೆಯಲ್ಲಿ ಪರಮೇಶ್ವರನಿಗೆ ಹೀಗೆ ಕೈ ಪೂಜೆ ಮಾಡೋವನೇ ಅನಂತ ಪದ್ಮನಾಭ, ಅವನು ಪೂಜೆ ಮಾಡ್ತಕ್ಕಂಥ ವಿಧಾನ. ಅದೇ ರೀತಿ ಪರಮೇಶ್ವರನು ಈ ವಿಷ್ಣುವನ್ನು ಅನುಗ್ರಹವಾಗಿ ಅಂದ್ರೆ ತನ್ನ ಅಂಶವಾಗಿರ್ತಕ್ಕಂಥವನ್ನ ಪೂಜೆ ಪುನಸ್ಕಾರವನ್ನು ಹೀಗೆ ಮಾಡ್ಕೊಂತಾನೆ. ಯದ್ಭಾವಂ ತದ್ಭವತಿ ಅಂತ ಕರಿತೀವಿ. ಈ ಕ್ಷೇತ್ರದಲ್ಲಿ ನೀವು ಮಾಡ್ಕೊಂಡಾಗ ನಿಮ್ಮ ಬಿಸ್ನೆಸ್ ರಾಹು ಕ್ಷೇತ್ರ ಪರಿವರ್ತನೆ. ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ, ತದನಂತರ ಅನಂತೇಶ್ವರ, ಆಮೇಲೆ ನಿಮ್ಮ ಮೂರಿಗೆ ಮತ್ತೆ ತೆರಳಬಹುದು. ಖಂಡಿತವಾಗ್ಲೂ ನಿಮಗೆ ಈ ದೋಷಗಳ ಪರಿಹಾರ ಆಗುತ್ತೆ. ಬುಧ ಅಂದ್ರೆ ಮಹಾಪದ್ಮನಾಭನಾಗಿರ್ತಕ್ಕಂಥ ವಿಷ್ಣು, ಅದೇ ರೀತಿ ಶುಕ್ರನ ಅಂಶವಾಗಿರ್ತಕ್ಕಂಥ ಸರ್ಪಯೋಗದಲ್ಲಿ ಶಿವನು ತಾನು ತನ್ನ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ವಿಚಾರ. ಅದೇ ರಾಹು ದೋಷಗಳು ಕುಕ್ಕೆ ಸುಬ್ರಹ್ಮಣ್ಯಲ್ಲಿ. ಈ ರೀತಿಯಾಗಿ ಮಾಡಿಕೊಂಡರೆ ನಿಮ್ಮ ಮಕ್ಕಳಿಗೂ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಜೀವನಕ್ಕೆ ನೀವೇನು ಸಣ್ಣ ಪುಟ್ಟ ವ್ಯವಹಾರ ಮಾಡ್ತೀರಾ ಅದು ದೊಡ್ಡದಾಗಿ ಬೆಳೀಲಿ ಅಂತ ಅನುಗ್ರಹಪೂರ್ವಕವಾಗಿ ಆಶೀರ್ವದಿಸ್ತೀನಿ ಮಾಡ್ತೀನಿ. ಬಾಲಕೃಷ್ಣ ಅವರೇ, ಧನ್ಯವಾದಗಳು. ಬಹಳ ದೂರದ ದುಬೈನಿಂದ ನೀವು ಪತ್ರವನ್ನ ಬರೆದಿದ್ದೀರಿ. ಗುರುಜಿ, ನಮ್ಮ ಇನ್ನೊಂದು ಪತ್ರ ಮಮತಾ ಅವ್ರು ಬರಿತಾ ಇದ್ದಾರೆ. ಎಲ್ಲಿಂದ ಅಂತ ಅವ್ರು ತಿಳಿಸಿಲ್ಲ. ಶ್ರೀ ನರೇಂದ್ರ ಬಾಬು ಶರ್ಮಾ ಅವರಿಗೆ ಅನಂತ ಕೋಟಿ ನಮಸ್ಕಾರಗಳು. ಹಾಗೆ ಜಿ ಕನ್ನಡ ವಾಹಿನಿಗೂ ನಮ್ಮ ನಮಸ್ಕಾರಗಳು. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಮಮತಾ ಅವರೇ. ಗುರುಜಿ, ನಾನು ನನ್ನ ಗಂಡನ ಬಗ್ಗೆ ಕೇಳಬೇಕು. ನಾವು ಮದ್ವೆ ಆಗಿ 17 ವರ್ಷ ಆಗಿದೆ. ಆದ್ರೆ ಅವತ್ತಿನಿಂದ ಇವತ್ವರೆಗೂ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಾ ಇಲ್ಲ. ಯಾವಾಗ್ಲೂ ಜಗಳಾನೇ ಆಗ್ತಿರತ್ತೆ. ಅವ್ರ ಹೆಸರು ಶ್ರೀನಿವಾಸ. ಹುಟ್ಟಿದ ತಾರೀಕು 4/1/63, ನಕ್ಷತ್ರ ಜ್ಯೇಷ್ಠ ಅಂತ ಹೇಳ್ತಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಹುಟ್ಟಿದ್ದಾರೆ. ಯಾವಾಗ್ಲೂ ಮನೆ ಬಿಟ್ಟು ಹೋಗೋ ಮಾತನ್ನೇ ಆಡ್ತಿರ್ತಾರೆ ಅಂತ ಹೇಳ್ತಿದ್ದಾರೆ ಗುರುಜಿ. ಹಾಗೆ ಅವ್ರು ಹೇಳ್ತಿದ್ದಾರೆ, ಮೊನ್ನೆ ಬೆಳಗಿನ ಜಾವ ಬುಡುಬುಡುಕಿಯವನ್ ಬಂದು ಹೇಳಿದಾನೆ ನಮ್ಮ ಮನೆಗ್ ಮಾಟ ಮಂತ್ರ ಮಾಡಿಸಿ ಹೋಗಿದ್ದಾರೆ ಅಂತ. ಮುಂದೆ ನನ್ನ ಗತಿ ಏನು ಅಂತ ಕೇಳ್ತಿದ್ದಾರೆ ಮಮತಾ ಅವರು. ಮಮತಾ, ಏನು ಯೋಚನೆ ಮಾಡಬೇಕಾಗಿಲ್ಲ. ಏನು ಅಂದ್ರೆ ಯಜಮಾನರಿಗೆ ಶನಿ ದಶೆ ನಡೆಯೋ ಸಮಯದಲ್ಲಿ ವೈರಾಗ್ಯ ಅಂತ ಕರಿತೀವಿ.
ಎರಡನೇದು ಗಂಡ ಹೆಂಡತಿ ನೀವು ಮದುವೆ ಆಗಬೇಕಾದ್ರೆ ನಿಮಗಿರ್ತಕ್ಕಂಥ ಪಂಚಮಾಧಿಪತಿ ಅಂದ್ರೆ ಪಂಚಮ ಶನಿ ನಡಿಬೇಕಾದ್ರೆ ಗಂಡನಿಗೆ 7.5ಗಿಂತನೂ ಶನಿ ದಶನೇ ನಡಿಬೇಕಾದ್ರೆ ಮದುವೆಗಳಾಗಬಾರ್ದು ಅಂತ ಹೇಳ್ತೀವಿ. ಇಂಥ ಒಂದು ಸಮಯದಲ್ಲಿ ಮದುವೆ ಆದಾಗ ವೈರಾಗ್ಯ ಶನಿ ಅಂತ, ಶನಿನ ವೈರಾಗ್ಯ ಅಂತಲೇ ಕರಿತೀವಿ. ಯಾಕಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ದೇವರ ಮೇಲೆ ಭಕ್ತಿ ಇಲ್ಲದೆ ಇದ್ರೆ ಅಥವಾ ಜೀವನದಲ್ಲಿ ಅವನು ಸರಿಯಾಗಿ ದಾರಿಗೆ ಬರದೇ ಇದ್ರೆ, ಸರಿ ದಾರಿ ತರಕ್ಕೆ ದೇವರ ಮೇಲೆ ಭಕ್ತಿ ಕೊಡಕ್ಕೆ ಎರಡಕ್ಕೂ ಸಾಕ್ಷಿ ಏನು ಅಂದ್ರೆ ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಈ ಕಡೆ ಶನಿ, ಆ ಕಡೆ ಗುರು. ಅದಕ್ಕೋಸ್ಕರ ಬಹಳ ವಿಶೇಷವಾಗಿರ್ತಕ್ಕಂಥವನು ಶನಿ ಸಂಸಾರ. ಅದಕ್ಕೆ ಅವರಿಗೆ ದಶಾಧಿಪತಿನೇ ಶನಿ ನಡೀತಾ ಇದ್ದ, ನಿಮಗೆ ಭುಕ್ತಿಯ ಅಂತ ಪಂಚಮಾಧಿಪತಿ ಸಾಕ್ಷಾತ್ ಶನೇಶ್ವರನು. ಅದಕ್ಕೆ ಭುಕ್ತಿಯಾಧಿಪತಿ ಆಗಿರ್ತಕ್ಕಂಥ ಪಂಚಮ ಶನಿ ಏನ್ ಮಾಡ್ತಾನೆ, ವೈರಾಗ್ಯವನ್ನು ಕೊಡ್ತಾನೆ. ಗಂಡ ಹೆಂಡತಿ ಇಬ್ರು ದೂರ ತಳ್ತಾರೆ. ಅದಕ್ಕೆ ಏನು ಸೇಮ್ ಪೋಲ್ಸ್ ರಿಪೆಲ್ ಈಚ್ ಅದರ್, ಅಪೋಸಿಟ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್. ಹಾಗಾಗೋಗಿದೆ. ಅದಕ್ಕೆ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ನೀವು ಮಾಡಬೇಕು. ಅದಕ್ಕೆ ಜೀವನದಲ್ಲಿ ಏನು ಮಾಡಬೇಕು, ಶನೇಶ್ವರನ ಸಂಸ್ಕಾರ ಪೂರ್ವಕವಾಗಿ ಪರಿವರ್ತನೆ ಮಾಡ್ಕೋಬೇಕು. ಅದನ್ನ ಶನೇಶ್ವರನಿಗೆ ಇಬ್ಬರು ಹೆಂಡತಿರು, ಆ ಇಬ್ಬರು ಹೆಂಡತಿಯರಿಗೆ ಇಬ್ಬರು ಮಕ್ಕಳು. ಅದಕ್ಕೆ ಮಾಂಧಿ ಅನ್ನೋನಿಗೆ ಮಂದ ಅನ್ನೋ ಹುಡುಗ, ವಿಶೇಷ ಅಂತಕ್ಕಂಥದ್ದು ನೀಲ ಅಂತಕ್ಕಂಥವಳಿಗೆ ಗುಳಿಕ ಅಂತ ಒಂದು ಮಗ. ಇದನ್ನ ತಮಿಳುನಾಡಲ್ಲಿ ನೀವು ಅಡುತ್ತೊರೆ ಅಂತಿದೆ, ಆ ಅಡುತ್ತೊರೆಯಿಂದ ಕ್ಷೇತ್ರದಲ್ಲಿ ನೀವು ಹೋಗ್ತಾ ಹೋಗಬೇಕು. ಹೋದಾಗ ತಿರುನಾಗೇಶ್ವರಂ ಕ್ಷೇತ್ರದಲ್ಲೂ ಅಡುತ್ತೊರೆಗೂ ಮಧ್ಯದಲ್ಲಿ ಒಂದು ದಾರಿ ಹೋಗುತ್ತೆ. ಅಲ್ಲಿ ಶನೇಶ್ವರನ ಈ ಇಬ್ಬರ ಧರ್ಮಪತ್ನಿ ಸಮೇತವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಅಲ್ಲಿ ಹೋಗಿ ನೀವು ಒಬ್ಬರೇ ಆದರೂ ಸರಿ, ಯಜಮಾನರ ಸಮೇತ ಆದರೂ ಸರಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬಂದ್ರೆ ಅವರಿಗೆ ನಾನು ಹೋಗ್ತೀನಿ ಅನ್ನೋ ವೈರಾಗ್ಯ ಪರಿವರ್ತನೆ ಆಗುತ್ತೆ. ತದನಂತರ ಆ ಜೀವನ ಚರಿತ್ರೆ ಏನಾಗುತ್ತೆ, ಗಂಡ ಹೆಂಡತಿ ಬಾಂಧವ್ಯ ಅವನ ತರನೇ ಸೇರುತ್ತೆ, ಒಳ್ಳೆ ಬಾಂಧವ್ಯ ಆಗುತ್ತೆ. ಹಾಗೆ ಅಂದ್ಬಿಟ್ಟು ಎರಡು ಹೆಂಡತಿರು ಬೇಕಾಗಿಲ್ಲ, ಇರೋ ಹೆಂಡತಿನೇ ಚೆನ್ನಾಗಿ ಸಂಬಂಧವಾಗಿರ್ಕೊಂಡು ಕಾಪಾಡಲಿ ಅಂತ ಮುಖಾಂತರ ಹಾರೈಸ್ತೀವಿ.